ಅಕ್ರಮ ಗಣಿಗಾರಿಕೆ ವೇಳೆ ಬೃಹತ್ ಬಂಡೆ ಕುಸಿತ, ಮಣ್ಣಿನಲ್ಲಿ ಸಿಲುಕಿ 52 ವರ್ಷದ ಅರ್ಜುನ ಚುಳಕೆ ಸಾವು. ಬೆಳಗಾವಿಯ ಸವದತ್ತಿ ತಾಲೂಕಿನ ಯಡ್ರಾವಿಯಲ್ಲಿ ತಡರಾತ್ರಿ ನಡೆದಂತ ಘಟನೆ. ಒಂದು ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಗುಡ್ಡ ಕುಸಿದ ತಕ್ಷಣ ಸ್ಥಳದಿಂದ ಪರಾರಿಯಾದ ದುಷ್ಕರ್ಮಿಗಳು. ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಂತ ಗ್ಯಾಂಗ್ ಸ್ಥಳದಿಂದ ಪರಾರಿಯಾಗಿದೆ. ಮಣ್ಣು ತುಂಬಿಕೊಂಡು ಹೋಗೋಕೆ ಬಂದಿದ್ದಂತ ವ್ಯಕ್ತಿ ಸಾವನ್ನಪ್ಪಿರೋದು. ಅಕ್ರಮ ಗಣಿಗಾರಿಕೆ ಮಾಡೋದು ತಪ್ಪು ಅನ್ನುವಂಥದ್ದು ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಅಂತ ಪ್ರಬಲವಾದಂಥ ಕಾನೂನು ಬಂದಿದೆ. ಆದರೂ ಕಣ್ತಪ್ಪಿಸಿ ಈ ಥರದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಯಾರೋ ಅಮಾಯಕರ ಜೀವ ಹೋಗ್ತಾ ಇರುತ್ತೆ. ಕೆಲಸಕ್ಕೆ ಅಂತ ಬಂದವರು ಇದೀಗ ಸಾವನ್ನಪ್ಪಿದ್ದಾರೆ. ಬೃಹತ್ ಬಂಡೆ ಕುಸಿತವಾಗಿ ಮಣ್ಣಲ್ಲಿ ಸಿಲುಕಿ 52 ವರ್ಷದ ಅರ್ಜುನ ಚುಳಕೆ ಸಾವನ್ನಪ್ಪಿರೋದು. ಇದು ಬೆಳಗಾವಿಯ ಸವದತ್ತಿ ತಾಲೂಕಿನ ಯಡ್ರಾವಿಯಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ. ಒಂದು ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಗುಡ್ಡ ಕುಸಿದ ತಕ್ಷಣ ಸ್ಥಳದಿಂದ ಪರಾರಿ ಆಗ್ಬಿಟ್ಟಿದ್ದಾರೆ ದುಷ್ಕರ್ಮಿಗಳು. ಇಲ್ಲಿದ್ರೆ ಸಮಸ್ಯೆ ಆಗುತ್ತೆ ಅಂತ ಎಸ್ಕೇಪ್ ಆಗಿದ್ದಾರೆ. ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಿದ್ದಂತ ಗ್ಯಾಂಗ್ ಸ್ಥಳದಿಂದ ಪರಾರಿ ಆಗಿದೆ. ಮಣ್ಣು ತುಂಬಿಕೊಂಡು ಹೋಗೋಕೆ ಬಂದಿದ್ದಂತ ವ್ಯಕ್ತಿ ಇದೀಗ ಸಾವನ್ನಪ್ಪಿರೋದು. ನೋಡಿ, ಯಾವುದೇ ರೀತಿಯಾದಂಥ ಎಚ್ಚರಿಕಾ ಕ್ರಮಗಳಂತೂ ಇಲ್ಲ. ಮಾಡ್ತಾ ಇರೋದೇ ಕಾನೂನು ಬಾಹಿರ ಕೆಲಸ. ಇದರಲ್ಲಿ ಇನ್ನೇನು ಎಚ್ಚರಿಕಾ ಕ್ರಮ ವಹಿಸ್ತಾರೆ ಹೇಳಿ? ಈಗ ಅಮಾಯಕರ ಜೀವ ಹೋಗಿದೆ. ಕೆಲಸಕ್ಕೆ ಅಂತ ಬಂದವರು, ಮಣ್ಣು ತುಂಬಿಸ್ಕೊಂಡು ಹೋಗೋಕೆ ಅಂತ ಬಂದವರು ಸಾವನ್ನಪ್ಪಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಅಲ್ಲಿದ್ದವ್ರು ಎಲ್ಲರೂ ಜೀವ ಹೋಗ್ತಿತ್ತು.